ಶಾಪ ಹೌದು ಕಲ್ಲಾಗು ಓಕೆ ಅಂತ ಹೇಳಿ ಇವರು ಯಾರು ಗೌತಮ ಮಹರ್ಷಿ ಕೊಟ್ಟದಲ್ವ ಅಹಲ್ಯೆಗೆ. ಹೌದು. ಸೊ ಆಮೇಲೆ ನಿನ್ನ ಗಂಡ ನಿನ್ನ ಯಾರನ್ನು ನೆನೀತಿದ್ಯೋ ಆತ ನಿನ್ನನ್ನು ಮರೆತು ಹೋಗಲಿ ಅಂತ ದುರ್ವಾಸರು ಕೊಟ್ಟದ್ದು. ಹೀಗೆ ಕೋಪ ಹೇಗೆ ಅದು ಆಗುತ್ತೆ, ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಅನ್ನೋದು ಒಂದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಹೇಗೆ ಇದನ್ನ ಕಂಟ್ರೋಲ್ ಮಾಡೋದು. ಕೋಪದಲ್ಲಿ ಕುಯ್ದ ಮೂಗು ಶಾಂತ ಆದ್ಮೇಲೆ ಬರೋದಿಲ್ಲ ಬರಲ್ಲ. ಅಂತ. ಸಿಟ್ಟು ಬಂತು, ಮೂಗು ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ, ಕನ್ನಡಿ ಮುಂದೆ ತಗೊಂಡು ಕುಯ್ದ್ರೆ. ಮೇಡಮ್ ಇಲ್ಲಿ ಒಂದು ನಾನೊಂದು ಸೂತ್ರ ಕಂಡುಕೊಂಡಿದ್ದೀನಿ, ನಾನು ಅದನ್ನು ಹೇಳ್ಬಿಡ್ತೀನಿ. ನನ್ನ ಫ್ರೆಂಡು ಅಥವಾ ಯಾರೋ ಒಬ್ಬರು ಏನೋ ಒಂದು ನನಗೆ ಒಂದು ಕೋಪದಿಂದ ನಿರ್ಧಾರ ಕೈಗೊಂಡ್ಬಿಡ್ತಾರೆ, ನಾನು ಈ ಥರ ಮಾಡ್ತೀನಿ ಅಂತ ಅಂದಾಗ ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತಿರ್ತೀನಿ ಯಾವಾಗಲೂ. ಓಕೆ ನೀನು ಮಾಡು, ಈಗ ಎಷ್ಟು ಗಂಟೆ ಆಗಿದೆ, 4 ಗಂಟೆ ಆಗಿದೆ ಅಲ್ವಾ, ನಾಳೆ 4 ಗಂಟೆಗೆ ಮಾಡು ಅಂತ ಹೇಳ್ತೀನಿ. 100% ಮಾಡು, ನೀನು ನನಗೇನೂ ಇದು ಇಲ್ಲ. ನಾನು ಏನು ವೈಜ್ಞಾನಿಕವಾಗಿ ಹೇಳಬೇಕು ಅಂತ ನಾನು ಅನ್ಕೊಂಡಿದ್ದೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ನಾನು ಹೇಳೇ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನೀವು ಅದನ್ನು ಜೀವನದಲ್ಲಿ ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿರೋದು. ಯಾಕಂದರೆ ಭಾಳಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು ನಮ್ಮ ಸಿಟ್ಟಿಂದಾನೆ. ನಾವು ಸಿಟ್ಟು ಮಾಡ್ಕೋತೀವಿ, ಇನ್ನೊಬ್ಬರು ಸಿಟ್ಟು ಮಾಡ್ಕೋತಾರೆ, ಹಾಗೆ ಅದು ಮುಂದುವರಿತಾ ಹೋಗುತ್ತೆ. ಯಾರೋ ಒಬ್ಬರು ಸ್ಟಾಪ್ ಮಾಡಬೇಕಂದ್ರೆ ಈ ತತ್ವಗಳು, ಈ ಟೆಕ್ನಿಕ್ ಗೊತ್ತಿದ್ರೆ ಬಹಳ ಒಳ್ಳೆಯದು. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ಮಾಲಿನಿ ಅವ್ರ ಜೊತೆಗೆ ನಾನು ಕೋಪದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಕೋಪದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ನಿಮಗೆ ಹೇಳ್ಬೇಕು ಅಂದ್ಕೊಂಡೆ. ಅದೇನೆಂದರೆ, ಗೌರಿ ಶಕಿ ಸ್ಟುಡಿಯೋದ ಒಂದು ಸಿಸ್ಟರ್ ಕನ್ಸರ್ನ್ ಎಂಟರ್ಟೈನ್ಮೆಂಟ್ ಚಾನಲ್ ಶುರು ಆಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ದಯವಿಟ್ಟು ಆಸಕ್ತರು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ ಅಂತ ಏನು ಅಥವಾ ಫೇಸ್ಬುಕ್ ಚಾನಲ್, ಅದರ ಲಿಂಕ್ಗಳನ್ನು ಕೂಡ ಹಾಕಿರ್ತೀವಿ. ಆಸಕ್ತರು ಅದನ್ನು ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ನಂಬರ್ ಡಿಸ್ಪ್ಲೇ ಆಗಲ್ಲ, ಆದರೂ ಕೂಡ ನಿಮಗೆಲ್ಲ ಲಿಂಕ್ಗಳು ಕೂಡ ಸಿಗ್ತಿರ್ತವೆ ವಾಟ್ಸಪ್ ಚಾನಲ್ ಮೂಲಕ. ಅದ್ರ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನು ಕೋಪ, ನನಗೆ ದೂರ್ವಾಸ ಮುನಿಗಳು ಮೊದಲಿಗೆ ನೆನಪಿಗೆ ಬರ್ತಾರೆ. ಶಾಪ ಕಲ್ಲಾಗು ಓಕೆ ಅಂತ ಹೇಳಿ ಇವರು ಯಾರು ಗೌತಮ ಮಹರ್ಷಿ ಕೊಟ್ಟದಲ್ವ ಅಹಲ್ಯೆಗೆ. ಹೌದು. ಸೊ ಆಮೇಲೆ ನಿನ್ನ ಗಂಡ ನಿನ್ನ ಯಾರನ್ನು ನೆನೀತಿದ್ಯೋ ಆತ ನಿನ್ನನ್ನು ಮರೆತು ಹೋಗಲಿ ಅಂತ ದುರ್ವಾಸರು ಕೊಟ್ಟದ್ದು. ಹೀಗೆ ನಮ್ಮ ಋಷಿಗಳು ಅಂದರೆ ಅವರು ಇಂದ್ರಿಯಗಳನ್ನ ಗೆದ್ದವರು ಅಂತ ಅನ್ಕೋತೀವಿ, ನೋಡಿದ್ರೆ ಅವರೇ ಕೋಪಿಷ್ಟರು ನಮ್ಮ ಋಷಿಗಳು. ಸೊ ಹಾಗೆ ಕೋಪದಲ್ಲಿ ಅಂದರೆ ಕೋಪ ಹೆಂಗೆ ಅಂದರೆ, ನನಗೆ ಒಂದು ಬಹಳ ಒಂದು ಇನ್ಸಿಡೆಂಟ್ ನೆನಪಿಗೆ ಬರೋದಂತಂದರೆ, ಕೋಪ ಮತ್ತು ಆತಂಕ ಹೆಂಗೆ ಮಾಡುತ್ತೆ ಅಂದರೆ, ಈ ರಾಮ ಜಿಂಕೆ ಅವತಾರ, ಜಿಂಕೆ ರೂಪ ಬಂಗಾರದ ಜಿಂಕೆ ಅಂದಾಗ ರಾಮ ಅದನ್ನು ಹುಡುಕೊಂಡು ಹೋಗ್ತಾನೆ. ಆಗ ಆತ ಬರಲ್ಲ ಮತ್ತು ಒಂದು ಧ್ವನಿ ಕೇಳುತ್ತೆ, ಲಕ್ಷ್ಮಣ ಸೀತಾ ಅಂಥೇಳಿ. ಅವಾಗ ಸೀತೆ ಲಕ್ಷ್ಮಣನಿಗೆ ಹೋಗು ಅಂತಾಳೆ. ಲಕ್ಷ್ಮಣ ಹೇಳ್ತಾನೆ ಬೇಡ ರಾಮನಿಗೆ ಏನೂ ಆಗಿರಲ್ಲ, ನಾನು ಹೋದ್ರೆ ನಿನಗೆ ತೊಂದರೆ ಅಂದಾಗ ಆಕೆ ಕೋಪದಲ್ಲಿ ಎಂಥ ಮಾತಾಡ್ತಾಳೆ ಅಂತಂದರೆ ಲಕ್ಷ್ಮಣಲಿಂದ ಹೊರಟು ಹೋಗ್ಬೇಕು. ಹೌದು ನೋಡಿ, ಅಂದರೆ ಕೋಪ ಅನ್ನೋದು ಟೆಂಪರರಿ ಮ್ಯಾಡ್ನೆಸ್ ಅಂತ ನಾವು ಕರಿತೀವಲ್ವಾ. ಓಕೆ, ಆಮೇಲೆ ಅಯ್ಯೋ ನಾನು ಯಾಕೆ ಹಿಂಗೆ ಮಾತಾಡಿದೆ ಅಂತ ಅನಿಸಿ ಆಮೇಲೆ ನೀವು ಏನೇ ರಿಪೆಂಟ್ ಮಾಡಿದರೂ ಕೂಡ ಅದು ವಾಪಸ್ ಬರಲ್ಲ. ಅಂದರೆ ಆಗಿರೋ ಅನಾಹುತಕ್ಕೆ ಏನೂ ರಿವರ್ಸೇ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಮೇಡಮ್, ನನ್ನ ಒಂದು ಪ್ರಶ್ನೆ, ಕೋಪ ಹೇಗೆ ಅದು ಆಗುತ್ತೆ, ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಅನ್ನೋದು ಒಂದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು. ಸರ್, ಅದಕ್ಕೆ ಗಾದೆ ಮಾತು ಹೇಳಿದೆ, ಕೋಪದಲ್ಲಿ ಕುಯ್ದ ಮೂಗು ಶಾಂತ ಆದ್ಮೇಲೆ ಬರಲ್ಲ ಅಂತ. ಸಿಟ್ಟು ಬಂತು, ಮೂಗು ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ, ಕನ್ನಡಿ ಮುಂದೆ ತಗೊಂಡು ಕುಯ್ದ್ರೆ ಆಮೇಲೆ, ಅಂದರೆ ಯಾವುದಾದ್ರೂ ನೀವು ಹೇಳಿದ್ರಲ್ಲ, ಒಂದು ಏನಾದರೂ ಒಂದು ಆದಾಗ ನಂತರ ನೀವು ಅದನ್ನು ಏನೇ ರಿವರ್ಟ್ ಮಾಡಬೇಕು ಅಂತಂದರೂ ಆಗಿರುವ ಘಟನೆಯನ್ನು ಸರಿಪಡಿಸೋಕ್ಕೆ ಆಗೋದಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಡಬೇಡ ಅಂತಲೂ ಅಂತಾರೆ. ಬಹಳ ಈ ಥರದ್ದು ಬೇಕಾದಷ್ಟು ನಮ್ಮ ಹಿರಿಯರು ಹೇಳ್ಕೊಂಡೇ ಬಂದಿದ್ದಾರೆ. ಕೋಪ ಮಾಡ್ಕೋಬೇಡ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಕೋಪಕ್ಕೆ ಬುದ್ಧಿ ಕೊಡಬೇಡ ಅಂತಂದರೆ ನಿನ್ನ ಬುದ್ಧಿಯನ್ನು ಉಪಯೋಗಿಸು ನೀನು ಅಂತ ಅವ್ರು ಹೇಳೋ ಅಂಥದ್ದು. ಕೋಪ ಬಂದಿದೆ, ಆದರೆ ಬುದ್ಧಿ ಉಪಯೋಗಿಸು, ಅದನ್ನು ಸರಿಯಾಗಿ ಆಲೋಚನೆ ಮಾಡು. ಅದಾದ ನಂತರ ನೀನು ಅದನ್ನು ಎಷ್ಟೇ ಸರಿಪಡಿಸೋಕ್ಕೆ ಹೋದರೂ ಆಗಲ್ಲ. ಸುಮಾರು ನೋಡಿ, ಸಂಬಂಧಗಳು ಹಾಳಾಗೋದು ಕೋಪದಲ್ಲೇ. ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯ ಒಂದು ಬಿರುಕು ಬಿಡೋದು, ಡೈವರ್ಸ್ವರೆಗೂ ಹೊರಟೋಗುತ್ತೆ ಯಾವುದೋ ಕೋಪದಲ್ಲಿ ಅಂದಿರುವ ಒಂದು ಮಾತು. ಅದರಲ್ಲೂ ಮುಸ್ಲಿಂ ಜನರಲ್ಲಿ ಮೊದಲು ಇದು ತಲಾಕ್ ಇತ್ತಲ್ಲ, ತ್ರಿವಳಿ ತಲಾಕ್, 3 ಸಲ, ಎಷ್ಟು ಸಲ ಕೋಪ ಬರ್ತಾನೆ ಇರುತ್ತೆ. ಕೋಪ ಬಂದಾಗ 3 ಸಲ ತಲಾಕ್ ಅಂದರೆ ಮುಗ್ದೇ ಹೋಯ್ತಾ
ಜೀವನ ಅಂದರೆ ಹೇಳೋದು ಎಷ್ಟು ಅದರಿಂದ ಅನಾಹುತ ಆಗುತ್ತೆ. ಗಂಡ ಹೆಂಡಿರ ಮಧ್ಯ ಆಗ್ಬೋದು, ನಿನಗೆ ಬೇಡ ಡೈವರ್ಸ್ ಕೊಡ್ತೀನಿ ಅಂತಂದು ಯಾವುದೋ ಒಂದು ಮೂಮೆಂಟಲ್ಲಿ ಅದು ಆಗ್ಬೋದು. ಆಮೇಲೆ ರಿಲೇಟಿವ್ಸ್ಗಳಲ್ಲಿ ಅಷ್ಟೇ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಂಡು ಜಗಳ ಆಡಿ ಎಷ್ಟೋ ವರ್ಷದ ಸಂಬಂಧ ಹಾಳಾಗುತ್ತೆ. ಸ್ನೇಹಿತರ ಮಧ್ಯನೂ ಅಷ್ಟೇ, ತುಂಬ ಚೆನ್ನಾಗಿರ್ತಾರೆ, ಕೋಪ ಬಂತು, ಏನೋ ಕೋಪ ಬಂತು, ಅವನೇನೋ ಆಯಿತು, ತಪ್ಪಾಗಿದೆ ನಿಜ, ಕೋಪ ಬಂತು, ತಡ್ಕೊಳಕ್ಕಾಗಿಲ್ಲ, ಅಲ್ಲಿಗೆ ಆ ಸಂಬಂಧ ಅವ್ರದ್ದು ಏನೋ ಒಂದು ಸ್ನೇಹಿತರು ಅಷ್ಟು ವರ್ಷದಿಂದ ಜೊತೆಯಲ್ಲಿ ಇರ್ತಾರೆ, ಅಲ್ಲಿಗೆ ಹೋಯ್ತದು. ಕೊನೆಯವರೆಗೂ ಇವನು ಕೊರಗ್ತಾನೆ, ಅವನು ಕೊರಗ್ತಾನೆ. ಹಾಗಾಗಿ ಕೋಪದಿಂದ ಆಗುವ ಅನಾಹುತಗಳನ್ನ ನಾವು ನೋಡಿದಾಗ ನಿಜವಾಗ್ಲೂ ಅದನ್ನ ಸರಿಪಡಿಸೋದಕ್ಕೆ ಆಗೋದಿಲ್ಲ. ಮೇಡಮ್, ಇಲ್ಲಿ ಒಂದು ನಾನೊಂದು ಸೂತ್ರ ಕಂಡುಕೊಂಡಿದ್ದೀನಿ, ನಾನು ಅದನ್ನು ಹೇಳ್ಬಿಡ್ತೀನಿ. ನನ್ನ ಫ್ರೆಂಡು ಅಥವಾ ಯಾರೋ ಒಬ್ಬರು ಏನೋ ಒಂದು ನನಗೆ ಒಂದು ಕೋಪದಿಂದ ನಿರ್ಧಾರ ಕೈಗೊಂಡ್ಬಿಡ್ತಾರೆ, ನಾನು ಈ ಥರ ಮಾಡ್ತೀನಿ ಅಂತ ಅಂದಾಗ ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತಿರ್ತೀನಿ ಯಾವಾಗಲೂ. ಓಕೆ, ನೀನು ಮಾಡು, ಈಗ ಎಷ್ಟು ಗಂಟೆ ಆಗಿದೆ? 4 ಗಂಟೆ ಆಗಿದೆ ಅಲ್ವಾ, ನಾಳೆ 4 ಗಂಟೆಗೆ ಮಾಡು ಅಂತ ಹೇಳ್ತೀನಿ. 100% ಮಾಡು ನೀನು, ನನಗೇನೂ ಇದು ಇಲ್ಲ. ನಾಳೆ 24 ಗಂಟೆ ಕಳೆದ್ಮೇಲೆ ನಿನಗೆ ಇದೇ ಅನಿಸಿದ್ರೆ ಖಂಡಿತ ಮಾಡಪ್ಪ, ಏನೇನು ಅದನ್ನು ಆಯಿತು ಅಂತ ಒಪ್ಕೋತಾರೆ ಕೆಲವೊಂದು ಸಲ. ಓಕೆ, ಭಾಳಷ್ಟು ಸಲ ಒಪ್ಕೊಂಡಿದ್ದಾರೆ, ಆಮೇಲೆ ಅದು ನೆನಪೇ ಇರಲ್ಲ ಮರುದಿನ. ಸರ್, ನೀವು ಹೇಳಿದ್ರಲ್ಲ ಗೌರೀಶ್ ಅವರು ಯಾಕೆ ಒಬ್ಬ ಯಶಸ್ವಿ ವ್ಯಕ್ತಿ ಅನ್ನೋದಕ್ಕೆ ಇವಾಗ ನನಗೆ ಗೊತ್ತಾಯ್ತದೇನು ಅಂತೇಳಿ. ಏಕೆಂದರೆ ನಾನು ಏನು ವೈಜ್ಞಾನಿಕವಾಗಿ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ನಾನು ಹೇಳೇ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನೀವು ಅದನ್ನು ಜೀವನದಲ್ಲಿ ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿರೋದು. ಸೊ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಇವೆಲ್ಲ ಅವರು ಗೊತ್ತಿಲ್ಲದೆ ಅವರು ಕೆಲವೊಂದನ್ನು ಜೀವನದಲ್ಲಿ ಅಳವಡಿಸ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ಅವರ ಯಶಸ್ಸಿನ ಒಂದು ಮೆಟ್ಟಿಲು ಸೂತ್ರ ಏನು ಅಂತಂದರೆ, ಈಗ ನೀವು ಹೇಳಿದ್ರಲ್ಲ, ಅದನ್ನು ನಾನು ಮಾತಾಡ್ತೀನಿ. ಈಗ ಕೋಪ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದರೆ, ಕೋಪದ ಅವಧಿ ಯಾವುದೇ ಒಂದು ನೋಡ್ತೀವಿ, ಘಟನೆಯನ್ನು ನೋಡ್ತೀವಿ, ಏನೋ ಒಂದು ಆಗುತ್ತೆ, ತಕ್ಷಣ ನಾವು ಪ್ರತಿಕ್ರಿಯೆ ಮಾಡ್ತೀವಲ್ಲ, ನಮ್ಗೆ ಆಗೋದು ಇದು 0 to 5 seconds. ಈಗ ನಾನೇನೋ ನೋಡಿದೆ, ಟ್ರಾಫಿಕ್ಕು ಅಲ್ಲಿ ಏನೋ ಒಂದು ಆಯಿತು, ಗಲಾಟೆ ಆಯಿತು, 0 ಇಂದ 5 ಸೆಕೆಂಡ್ಗೆ ಪ್ರವೋಕ್ ಆಗ್ತೀನಿ ನಾನು. ಪ್ರವೋಕ್ ಆಗೋದು 0 ಇಂದ 5 ಸೆಕೆಂಡಿಗೆ. 5 ರಿಂದ 90 ಸೆಕೆಂಡಲ್ಲಿ ಏನಾಗುತ್ತೆ, ಪ್ರವೋಕ್ ಆಗಿದ ತಕ್ಷಣ ಏನಾಗುತ್ತೆ, 1 2 3 4 5 ಇಷ್ಟರಲ್ಲೇ ಪ್ರವೋಕ್ ಆದೆ ನಾನು ನೋಡಿದ ತಕ್ಷಣ ನನ್ನ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಅದು ಹೈಪೋಥಾಲಮಸ್ ಅದನ್ನ ನೋಡ್ತು, ಸೆನ್ಸ್ ಮಾಡಿದ ತಕ್ಷಣ ಅದೇನು ಮಾಡ್ತು, ಹೈಪೋಥಾಲಮಸ್ ಗ್ರಂಥಿಯಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆ ಆಯಿತು. ಇದೆಲ್ಲ ಫ್ರ್ಯಾಕ್ಷನ್ ಆಫ್ ಹಿಂಗೆ ಅನ್ನಷ್ಟರಲ್ಲಿ ಆಗೋಂಥದ್ದು ಇದು. ಅದೆಲ್ಲ ಎಷ್ಟು ಚೆನ್ನಾಗಿದೆ ದೇಹದ ಒಳಗಡೆ ರಿಯಾಕ್ಷನ್ಗಳು ಅಂದರೆ, ಕಣ್ಮುಚ್ಚಿ ಬಿಡೋದ್ರಲ್ಲಿ ನೋಡಿ ಬಿಹೇವಿಯರ್ಗಳು, ಬಿಸಿ ಇದೆ ಹಿಂಗೆ ಮುಟ್ಟಕ್ಕೆ ಹೋಗಿ ತಕ್ಷಣ ನಾನು ಹಿಂಗೆ ವಾಪಸ್ ತಗೊಂತೀನಲ್ಲ, ಎಷ್ಟು ಫಾಸ್ಟಾಗಿ ಆಗುತ್ತದು. ನಂತರ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಪಿಟ್ಯೂಟರಿಯಿಂದ ACTH ಬಿಡುಗಡೆ ಮಾಡುತ್ತೆ, ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ಅದು ನಂತರ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಇದು ವಿತಿನ್ 0 to 5 ಸೆಕೆಂಡಲ್ಲಿ ಇಷ್ಟೆಲ್ಲ ನಡೆದೋಗುತ್ತೆ. ಅದೇನು ಮಾಡುತ್ತೆ, ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ. ಈ ಕಾರ್ಟಿಸಾಲು ಒತ್ತಡದ ಹಾರ್ಮೋನು. ನೋಡಿದ ತಕ್ಷಣ ಅವನೇನೋ ಮಾಡ್ದಾಗ ಕೋಪ ಬಂತು 5 ಸೆಕೆಂಡಲ್ಲಿ. ಇದು ನಮ್ಮ ರಕ್ತದಲ್ಲಿರುವುದು ಕಾರ್ಟಿಸಾಲು, ಎಪಿನೆಫ್ರಿನ್, ನಾನ್ ಎಪಿನೆಫ್ರಿನ್ ಅಂತ 3 ಒತ್ತಡದ ಹಾರ್ಮೋನುಗಳು ಅಂತ ಇಟ್ಕೊಳ್ಳಿ. ಇವುಗಳು ನಮ್ಮ ರಕ್ತದಲ್ಲಿ ಇರೋ ಅಂಥದ್ದು ಕೇವಲ 90 ಸೆಕೆಂಡ್ ಅಷ್ಟೇ. ಈ 90 ಸೆಕೆಂಡ್ ಕಳೆದ ನಂತರ ಮೆಟಬಲೈಸ್ ಆಗಿಬಿಡುತ್ತೆ, ರಕ್ತದಿಂದ ಮೆಟಬಲೈಸ್ ಆಗೋಗುತ್ತೆ. ಹಾಗಾಗಿ ಮೆಟಬಲೈಸ್ ಅಂದರೆ ಹೊರಟೋಗುತ್ತೆ, ಕರಗೋಗುತ್ತೆ ಅಂತ ಇಟ್ಕೊಳ್ಳಿ. ಹಾಗಾದರೆ ನಿಮ್ಮ ಕೋಪ ಇರೋದು ಕೇವಲ 90 ಸೆಕೆಂಡ್. ಕೇವಲ 90 ಸೆಕೆಂಡು ನಿಮ್ಮನ್ನು ನೀವು ನಿಯಂತ್ರಣ ಮಾಡ್ಕೊಂಡಿದ್ದ ಪಕ್ಷದಲ್ಲಿ ಕೋಪದ ಒಂದು ಅದಕ್ಕಿರುವ ಕೋಪ ತಡೆಗಟ್ಟಕ್ಕಿರುವ ಅದರ ನಿಗ್ರಹಕ್ಕಿರುವ ಮೂಲ ಮಂತ್ರ ಅಂದರೆ ಕೇವಲ 90 ಸೆಕೆಂಡ್ ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಂಡ್ರೆ ಹೊರಟೋಯ್ತದು. ಆದರೆ ಏನಾಗುತ್ತೆ ಇಲ್ಲಿ, ಅದನ್ನು ಯಾರು ಮಾಡ್ಕೊತಾರೆ, ಕೋಪ ನಿಗ್ರಹ ಮಾಡ್ತಾರೆ ಜನಸಾಮಾನ್ಯರು ಎಲ್ಲ ಏನು ಮಾಡ್ತಾರೆ, 90 ಸೆಕೆಂಡ್ ಆಗುತ್ತಲ್ವಾ, ಇನ್ನೊಂದು ವೇವ್ಸ್ ಶುರು ಆಗುತ್ತೆ. ಇದು ಒಂದು ವೇವು 0 to 90 ಸೆಕೆಂಡ್ ಒಂದು ವೇವು. ಅದು 0 to 5 ಪ್ರವೋಕ್ ಆಗೋದು, ನನಗೆ ಕೋಪ ಬರುತ್ತೆ, ಹೌ ಡೇರ್, ಅವ್ನು ಇಷ್ಟು ಮಾಡ್ತಾ ಇದ್ದಾನಲ್ಲ, ಅವನು ಕೊಬ್ಬು ಕರಗಿಸ್ಬೇಕು, ಅವ್ನು ಕೊಬ್ಬು ಕರಗಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಬಿಡ್ತೀನಿ. ಇವೆಲ್ಲ ಸಾಮಾನ್ಯವಾಗಿ ನಾವು ನೋಡೋಂಥದ್ದು ಚಾಲೆಂಜ್ಗಳು. ಇನ್ನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಹಂಗೆ ಈ ಥರ ಎಲ್ಲ ಬರುತ್ತಲ್ಲ, ಇದು 5 ಸೆಕೆಂಡಲ್ಲಿ ಪ್ರವೋಕ್ ಆಗೋದು. 5 ರಿಂದ 90 ಸೆಕೆಂಡಲ್ಲಿ ಇದು ಕಾರ್ಟಿಸಾಲ್ ರಿಲೀಸ್ ಆಗಿ ಅದೇನು ಮಾಡುತ್ತೆ, ಇಮಿಡಿಯೇಟ್ ಆಗಿ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ, ರಕ್ತದೊತ್ತಡ ಜಾಸ್ತಿ ಮಾಡುತ್ತೆ, ಎಲ್ಲ ಆಗಿ ಟೆನ್ಸ್ಡ್ ಆಗಿ ಒಂಥರ ಅಗ್ರೆಸಿವ್ ಆಗಿಬಿಡ್ತೀವಿ ನಾವು. ಸೊ ಕೆಲವೊಂದು ಹಾರ್ಮೋನು, ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಅದು ಮೊದಲೇ ಅಗ್ರೆಸಿವ್ ಹಾರ್ಮೋನು, ಅವ್ರಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ, ಹೊಡೆದಾಟ ಎಲ್ಲ ನಡೆಯೋದು. ಈಗ ನೋಡಿ, ಸುಮ್ಮನೆ ಒಂದು ಕಾರಾಗೃಹಕ್ಕೆ ಹೋಗಿ ಸುಮ್ಮನೆ ಕೇಳಿ, ಒಂದಷ್ಟು ಕ್ರಿಮಿನಲ್ಸ್ಗಳಿದ್ದಾರೆ ಇಲ್ಲ ಅಂತಲ್ಲ, ಗೊತ್ತಿದ್ದು ಮಾಡಿರೋದು. ಬಹಳಷ್ಟು ಜನ ಕೊಲೆಯೆಲ್ಲ ಆಗಿರುತ್ತಲ್ಲ ಕೋಪದಲ್ಲಿ ಮಾಡಿರೋ ಅಂತ ಯಾವುದೋ ಒಂದು ಸಣ್ಣ ಘಟನೆ 90 ಸೆಕೆಂಡಲ್ಲಿ ನಡೆದಿರೋದು ಇದು. ಈಗ ನಾನು ಏನು ಹೇಳಿದೆ, 90 ಸೆಕೆಂಡಲ್ಲಿ ನಡೆದಿರುವಂಥ ಘಟನೆ,
ಹೆಂಡತಿ ಏನೋ ಒಂದು ಬೇರೆ ಒಂದು ರಿಲೇಷನ್ ಇದೆ, ನೋಡ್ತಾನೆ, ಅವನಿಗೆ ಕೋಪ ತಡೆಯೋಕ್ಕಾಗಲ್ಲ, ಸಾಯಿಸ್ತಾನೆ, ಇವನು ಜೈಲಿಗೆ ಹೋಗ್ತಾನೆ, ಹೆಂಡತಿ ಸತ್ಲು, ಮಕ್ಕಳು ಅನಾಥರು. ತುಂಬ ಆಗಿದೆ ಈ ಥರದ್ದು. ತಂದೆ ಆಮೇಲೆ ಅಣ್ಣ ತಮ್ಮದಿರನ್ನ ಹೊಡೆದಾಕೋದು, ಆಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ಗಳನ್ನ ಸಾಯಿಸೋದು, ಇದೆಲ್ಲ ಆಮೇಲೆ ಅರ್ಥ ಆಗುತ್ತೆ. ಬಟ್ ಕೋಪದಲ್ಲಿ ಕುಯ್ದ ಮಗು ಬರೋದಿಲ್ಲ ಆಮೇಲೆ. ಸೊ 90 ಸೆಕೆಂಡ್, ಈ 90 ಸೆಕೆಂಡ್ ಆದಮೇಲೆ ಸೆಕೆಂಡ್ ವೇವ್ ಶುರು ಆಗುತ್ತೆ. ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸೆಕೆಂಡ್ ವೇವ್ ಅನದರ್ 90 ಸೆಕೆಂಡ್. ನಮಗೆ ಕೋಪ ಏನಕ್ಕೆ ಕಂಟ್ರೋಲಿಗೆ ಬರಲ್ಲ ಅಂದರೆ ಇದು ವೇವ್ಗಳು. 90 ಸೆಕೆಂಡ್ ಹೋಗ್ಬಿಟ್ಟು 9 ಮಿನಿಟ್ಸ್ ಆಯಿತು, 90 ಮಿನಿಟ್ಸ್ ಆಯಿತು, 9 ಮಂತ್ಸ್ ಆಯಿತು, 9 ಇಯರ್ಸ್ ಆಯಿತು. ಕೋಪ ಈ ಥರ ಅಲೆಗಳಲ್ಲಿ ಅದು ಇದಾಗಿ ನೀವು ಆಗ ನಿಗ್ರಹ ಮಾಡಲಿಲ್ಲ ಅಂದರೆ 90 ಸೆಕೆಂಡ್ ಒಳಗಡೆ ಅದು ನೆಕ್ಸ್ಟ್ ಅಲೆಗಳು ಈಗ ಸಮುದ್ರದಲ್ಲಿ ಅಲೆ ಒಂದರಿಂದ ಒಂದು ಹೆಂಗೆ ಬರುತ್ತೆ, ಕೋಪನೂ ಅದೇ ಥರ ಒಂದರಿಂದ ಒಂದು ಅಲೆಗಳ ಥರ ಬರ್ತಾ ಇರುತ್ತೆ. ಅದು ಅಷ್ಟರಲ್ಲಿ ನೀವು ಮೊದಲನೇ ಅಲೆ ಬಂದಾಗಲೇ ನೀವು ನಿಲ್ಲಿಸ್ಬಿಡ್ಬೇಕು. ಅದನ್ನು ನಿಲ್ಲಿಸಿದ ತಕ್ಷಣ ಏನಾಗುತ್ತೆ, ಅದು ಮೆಟಬಲೈಸ್ ಆಗೋಯ್ತಲ್ವಾ, ಪುನಃ ಹೈಪೋಥಾಲಮಸ್ ಆ್ಯಕ್ಟಿವೇಟ್ ಆಗಲ್ಲ. ನೀವು ಹೈಪೋಥಾಲಮಸ್ ಆ್ಯಕ್ಟಿವೇಟ್ ಆಗಬೇಕು. ಒಂದು ಅಲೆ ಬಂದೋಯ್ತಲ್ವಾ, ಪುನಃ ಹೈಪೋಥಾಲಮಸ್ ಆ್ಯಕ್ಟಿವೇಟ್ ಆಗಬೇಕು, ಇನ್ನೊಂದು ಅಲೆ ಬರಬೇಕು ಅಂದರೆ ಅಲ್ಲೇ ನಿಗ್ರಹ ಮಾಡಿದ್ರೆ ನೀವು ನೆಕ್ಸ್ಟ್ ಅಲೆ ಬರೋದಿಲ್ಲ. ಹಾಗಾಗಿ ಹೆಂಗೆ ಅದನ್ನು ಮಾಡೋದು ಅಂತ ನಾವು ನೋಡೋದಾದರೆ ತುಂಬ ಸಿಂಪಲ್ಲು. ಈ ಅಲೆನ ನಿಗ್ರಹ ಮಾಡಬೇಕು. ಇದಕ್ಕಿರುವ ಒಂದೇ ಒಂದು ಮಂತ್ರ ಅಂದರೆ, ಕೆಲವೊಮ್ಮೆ ಏನು ಮಾಡಬೇಕು ಅಂತಂದರೆ ಕೈಯನ್ನು ಬಿಗಿಯಾಗಿ ಇಡ್ಕೊಳ್ಳಿ, ಮುಷ್ಟಿ ಬಿಗಿಯಾಗಿ ಇಡ್ಕೊಳ್ಳಿ ಅಂತ ಅಂತಾರೆ. ಮುಷ್ಟಿ ಬಿಗಿಯಾಗಿ ಹಿಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದರೆ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆದ ತಕ್ಷಣ ಅದೇನು ಮಾಡುತ್ತೆ, ನಾನು ರಿಯಾಕ್ಟ್ ಮಾಡಬೇಕಾ ಬೇಡವಾ, ಬೈಬೇಕಾ ಬೇಡವಾ, ಆಫೀಸರು ಅವನೇನೋ ನಿಜವಾಗ್ಲೂ ಕೋಪ ಬರ್ಸೋ ಅಂಥ ಕೆಲಸನೇ ಮಾಡಿದ್ದಾನೆ, ಬಾರಿಸ್ಬಿಟ್ರೆ ಕೆನ್ನೆಗೆ ಅವನೇನು ಮಾಡ್ತಾನೆ, ಸಸ್ಪೆನ್ಷನ್ ಕೊಡ್ತಾನೆ. ಒಂದು ಸ್ವಲ್ಪ ಅದೇನಾಗುತ್ತೆ ಅಂದರೆ, ತಡೆಯೋ ನಿನ್ನ ಆಫೀಸರು, ನಿನಗೆ ಹೆಂಗೆ ಬೇಕಾದ್ರೂ ತೊಂದರೆ ಮಾಡ್ಬೋದು, ಅವನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ, ಸಮಯ ಬಂದಾಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುವಂತೆ, ಈಗ ಬೇಡ, ಇದು ಸರಿಯಾದ ಸಮಯ ಅಲ್ಲ ಅಂತ ಅದು ಹೇಳುತ್ತೆ ನಮಗೆ. ಅಂದರೆ ಕೋಪದಲ್ಲಿ ನಾವು ಏನು ನಿರ್ಧಾರ ಕೈಗೊಳ್ಳಬೇಕು, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಒಂದು ಮುಷ್ಟಿನ ಬಿಗಿ ಹಿಡ್ಕೋಬೇಕು ಅಂತ ಅಂತಾರೆ. ಗಟ್ಟಿಯಾಗಿ ಮುಷ್ಟಿ ಬಿಗಿ ಹಿಡ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಡೀಪ್ ಇನಲೇಷನ್ ಎಕ್ಸಲೇಷನ್. ಕೋಪ ಬಂದಾಗ ಮೊದಲು ಮಾಡಬೇಕಾಗಿರೋದು ಒಂದು ದೀರ್ಘವಾದ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಟ್ಟರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಅದಕ್ಕೆ ಪ್ರಾಣಾಯಾಮ ಸರ್, ಅದು ಪ್ರಾಣಾಯಾಮ ನಿಜವಾಗ್ಲೂ ಎಂಥ ಅದ್ಭುತ ಅಂದರೆ, ಅದ್ರ ಬಗ್ಗೆ ಎಲ್ಲ ಪ್ರಾಣಾಯಾಮ ಮಾಡಿ ಅಂತಾರೆ ಹೊರತು ಯಾಕೆ ಮಾಡಿ ಅಂತ ಯಾರು ಹೇಳಲ್ಲ. ಈಗ ಮಾಡಿ ಒಳ್ಳೆಯದಾಗುತ್ತೆ ಅಂತಾರೆ, ಬಟ್ ಏನಾಗುತ್ತೆ ಒಳಗಡೆ ಅಂತ ಒಬ್ಬರು ಹೇಳೋದಿಲ್ಲ. ಕಾರಣ ಏನಂದರೆ, ಪ್ರಾಣಾಯಾಮ ಮಾಡಿದಾಗ ಅದು ದೀರ್ಘವಾಗಿ 4 ಟೈಮ್ಸ್ ಇನಲೇಷನ್ನು, ಕುಂಭಕಾಂತ ಒಳಗಡೆ ಇಟ್ಕೊಂತೀವಲ್ಲ, ಆವಾಗ ರೆಸ್ಪಿರೇಟ್ರಿ ಆಲ್ಕೈಲಾಸಿಸ್ ಅಂತ ಆಗಿಬಿಡುತ್ತೆ ದೇಹದ ಒಳಗಡೆ. pH ಸೆಟ್ ಆಗಿಬಿಡುತ್ತೆ ನಿಮಗೆ. ದೇಹದ ಒಳಗಡೆ pH ಇದೆ ನಮ್ಮದು. pH ಅಂತಂದರೆ ನಮ್ಮ ಮನುಷ್ಯನ ರಕ್ತದ pH 7 ನ್ಯೂಟ್ರಲ್ ಇರಬೇಕು. ಅದು ಅಸಿಡಿಕ್ಕೂ ಆಗಬಾರ್ದು ಅಥವಾ ಒಂದು ಆಲ್ಕಲೈನೂ ಆಗಬಾರ್ದು. 7ಗಿನ್ನ ಜಾಸ್ತಿ ಇದ್ದರೆ ಆಲ್ಕಲೈನು, 7ಗಿನ್ನ ಕಮ್ಮಿ ಆದರೆ ಅಸಿಡಿಕ್ ಅಂತೀವಿ. ಅವೆಲ್ಲ ಆದರೆ ತೊಂದರೆಗಳಾಗೋದು. ದೇಹದಲ್ಲಿ ಇಡೀ ದೇಹದ ಒಳಗಡೆ ನಡೆಯುವ ಎಲ್ಲ ಕ್ರಿಯೆ ರಾಸಾಯನಿಕ ಕ್ರಿಯೆ, ಎಲ್ಲದೂ ಎನಿಥಿಂಗ್ ನೀವು ಏನೇ ಹೇಳಿದ್ರು ರಾಸಾಯನಿಕ ಕ್ರಿಯೆಗಳು. ಆಲ್ಕಲೈನ್ ಅಂದರೆ ಏನು? ಆಲ್ಕಲೈನ್ ಅಂತಂದರೆ ಆ್ಯಸಿಡ್ ಅಂತೀವಲ್ಲ, ಅಸಿಡಿಕ್ ಅಂದರೆ ಆ್ಯಸಿಡ್ ಜಾಸ್ತಿ ಆಗೋಂಥದ್ದು. ಆಲ್ಕಲೈನ್ ಅಂತಂದರೆ ಆ್ಯಸಿಡ್ದು ಅಪೋಸಿಟ್. ಅದು ನ್ಯೂಟ್ರಲ್ ಅಂದರೆ ಅದು 7. ನಮ್ಮ ಬ್ಲಡ್ pH ನ್ಯೂಟ್ರಲ್ ಇರಬೇಕು. ಏನಾಗುತ್ತೆ ಅಂತಂದರೆ, ಕುಂಭಕ ಮಾಡಿದಾಗ ರೆಸ್ಪಿರೇಟರಿ ಆಲ್ಕೈಲೇಷನ್ ಆಗುತ್ತೆ. ಆವಾಗೇನಾಗುತ್ತೆ ಅಂತಂದರೆ, ಅದು ಒಂದು ಸಲ ಬೇಕು, ನಮ್ಮದು pHನ ಚೆನ್ನಾಗಿ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಕೋಪ ಬಂದಾಗ ಮುಷ್ಟಿ ಹಿಡಿಬೇಕು. ಮತ್ತು ಎರಡನೇದು ಬ್ರೀದಿಂಗು ಅದ್ಭುತ. ನೀವು ಅದು ಮಾಡಿದ ತಕ್ಷಣ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲ, ಬ್ರೀದಿಂಗೇ ಬೆಸ್ಟ್. ಯಾಕಂದರೆ ಕೋಪದಲ್ಲಿ ನ್ಯಾಚುರಲ್ ಆಗಿ ಮುಷ್ಟಿ ಬಿಗಿ ಮಾಡ್ಕೊಂಡ್ಬಿಡ್ತಾರೆ. ಮಾಡಿ ರಿಲ್ಯಾಕ್ಸ್ ಬಿಡಬೇಕು, ಅದನ್ನು ಹೊಡಿಬಾರ್ದು. ಉಲ್ಟಾ ಆಗೋದು ಬೇಡ. ಮುಷ್ಟಿ ಹಿಡ್ಕೊಂಡು ಹೊಡಿಬಾರ್ದು, ಮುಷ್ಟಿ ಹಿಡ್ಕೊಂಡು ಬಿಡಬೇಕು. ಹಲ್ಲು ಕಚ್ಕೊಂಡು ಸುಮ್ಮನೆ ಬಿಡ್ತಾರಲ್ಲ, ಕಂಟ್ರೋಲಿಗೆ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಹಲ್ಲು ಕಚ್ಕೊಂಡೆ ನಾನು ಅಂತಾರಲ್ಲ, ಅವಾಗ ಮುಷ್ಟಿ ಹಿಡ್ಕೊಂಡಿರ್ತಾರೆ ಅವರು. ಅದೇ ಹೊಡಿಬಾರ್ದು, ರಿಲ್ಯಾಕ್ಸ್ ಆಗಬೇಕು. ಆ್ಯಕ್ಚುಲಿ ನಿಮ್ಮ ಮೂಡನ್ನು ಚೇಂಜ್ ಮಾಡಬೇಕು. ಬೇಸಿಕಲಿ ನೀವು ಇನಲೇಷನ್ ಮತ್ತು ಎಕ್ಸಲೇಷನ್ ಮಾಡೋದಂದ್ರೆ ಏನು ಹೇಳಿ, ಬೇಸಿಕಲಿ ನೀವು ನಿಮ್ಮ ಮೂಡನ್ನು, ನಿಮ್ಮ ಗಮನವನ್ನು ಬೇರೆ ಕಡೆ ಮಾಡ್ತಾರೆ. ಗಮನವನ್ನು ಉಸಿರಿನ ಕಡೆ ಕೇಂದ್ರೀಕರಿಸಬೇಕು. ಗಮನವನ್ನು ಉಸಿರಿನ ಕಡೆ ಕೇಂದ್ರೀಕರಿಸಿದಾಗ ಈ ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿದ್ರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಮೇಯ್ನ್ ಆಗೋಂಥ ಕ್ರಿಯೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಹೃದಯ ಬಡಿತ ಕಮ್ಮಿ ಆಯಿತು, ಎಲ್ಲ ಒಂಥರ ಸಮಸ್ಥಿತಿಗೆ, ಏನು ಅಂತ ಅಗ್ರೆಸಿವ್ ಆಗಿರ್ತೀವಲ್ಲ ಅದು ಹಂಗೆ ಕೂಲ್ ಡೌನ್ ಆಗುತ್ತೆ. ಇದು ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ನಮ್ಮ ಪ್ರಜ್ಞಾ ಮೆದುಳು, ನಮ್ಮ ನಿಜವಾದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಕರೆಕ್ಟ್
ಕರೆಕ್ಟಾಗಿ ಗೈಡ್ ಮಾಡುತ್ತದೆ ನಮಗೆ. ನೀನು ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ. ಮಾಬಿದೆ, ದೊಡ್ಡ ಮಾಬ್ ಆಯಿತು, ಏನೋ ಬಂದರು ಗಲಾಟೆಯ, ಅವ್ರಿಗೆ ಏನೇನೋ ಬೈತಾ ಇದ್ದಾರೆ, ನೀನು ಬೈದರೆ ಅಷ್ಟು ಜನ ಸೇರ್ಕೊಂಡು ಏನೋ ಹೊಡೆದಾಕ್ತಾರೆ. ಅಂಥ ಸಂದರ್ಭದಲ್ಲಿ ನೀನು ಎಷ್ಟು ಪೇಷನ್ಸಲ್ಲಿರಬೇಕು. ಅವ್ನು ಕೆಡ್ಗಿಡ್ದಾಗ ಬೈತಾ ಇದ್ದಾನೆ, ಕಂಟ್ರೋಲ್ ಹೇಳುತ್ತದೆ ಮುಂದಿನ ಭಾಗದ ಮೆದುಳು, ನೋಡು ಒಬ್ಬನೇ ಇದೆಯಾ ನೀನೇನಾದ್ರು ಜಾಸ್ತಿ ಏನಾದರೂ ನೀನು ಇದು ಮಾಡ್ತಂದ್ರೆ ನಿನಗೆ ಕಷ್ಟ ಆಗುತ್ತೆ, ಕಂಟ್ರೋಲ್ ಯುವರ್ ಸೆಲ್ಫ್. ಎಷ್ಟೇ ಬೇಜಾರಾಗಲಿ ಎಷ್ಟೇ ಇದಾದ್ರೂ ಕಂಟ್ರೋಲ್ ಮಾಡ್ಕೊತಾರೆ. ಹಾಗಾಗಿ ಮುಂಭಾಗದ ಮೆದುಳು ಡಿಸಿಷನ್ ಮೇಕಿಂಗ್ ಅದಾಗಬೇಕು ಅಂತಂದರೆ ಕೋಪ ಬಂದಾಗ ಒಂದು ದೀರ್ಘವಾದ ಉಸಿರು ತಗೊಂಡು ಬಿಡೋ ಅಂಥದ್ದು. ಗ್ರೌಂಡಿಂಗ್ ಅಂತ ಇನ್ನೊಂದು ಹೇಳ್ತಾರೆ. ಗ್ರೌಂಡಿಂಗ್ ಅಂದರೆ ನೆಲಕ್ಕೆ ಪಾದವನ್ನು ಸ್ವಲ್ಪ ಬಿಗಿಯಾಗಿ ಊರ ಅಂಥದ್ದು. ಅದು ಬರಿಗಾಲನ್ನ ಅಲ್ಲಿ ಬಿಗಿಯಾಗಿ ನೆಲಕ್ಕೆ ಪ್ರೆಸ್ ಮಾಡಿದಾಗ ಗ್ರೌಂಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಅದ್ಭುತವಾಗಿ ಆವಾಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲೆಲ್ಲ ಮುಖ್ಯ ಕೀ ಯಾವುದು ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು. ಅದಾಯಿತು ಅಂದರೆ ನಿಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ನಿಮಗೆ ಆ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಯಾವುದೋ ಒಂದು ಮಾತು ಅಂದಿರೋ ಮಾತನ್ನು ವಾಪಸ್ ತಗೊಳಕ್ಕಾಗೋದಿಲ್ಲ, ಅದು ಕೊನೆವರೆಗೂ ಉಳ್ಕೊಳ್ಳುತ್ತೆ. ಆ ಮಾತು ಹೇಳಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಮ್ಮ ಮುಂಭಾಗದ ಮೆದುಳು. ಇದರ ಜೊತೆಗೆ ನಮ್ಮ ಹಿರಿಯರು ನಿಜವಾಗ್ಲೂ ಎಷ್ಟು ಒಳ್ಳೆಯ ಒಂದು ನಮಗೆ ಕಲ್ಚರ್ ಕೊಟ್ಟಿದ್ರು ಅಂದರೆ, ಏನು ನನ್ನವರು ನಿನಗೆ ಕೋಪನ ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಮೊದಲೆಲ್ಲ ಏನು ಹೇಳೋರು, 10ರಿಂದ 0ವರೆಗೂ ಕೌಂಟ್ ಮಾಡು ಅಂತ. 10ರಿಂದ 0ವರೆಗೂ ಕೌಂಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ, 100ರಿಂದ 0ವರೆಗೂ ಮಾಡಬೇಕು. ಏನಕ್ಕೆ ಅಂತಂದರೆ ನಾನು ಹೇಳಿದ್ದು 90 ಸೆಕೆಂಡ್ ಇರುತ್ತಿದ್ದು. ಈ ನಮ್ಮ ಕಾರ್ಟಿಸಾಲ್ ರಕ್ತದಲ್ಲಿ 90 ಸೆಕೆಂಡ್ ಇರೋದು. 90 ಸೆಕೆಂಡ್ ಅಂದರೆ ನೀವು 100ರಿಂದ 0ವರೆಗೂ ಕೌಂಟ್ ಡೌನ್ ಮಾಡಿದ್ರೆ 100, 99, 98, 97 ಅಂತ ನೀವು ಮಾಡ್ತಾ ಬಂದರೆ ಅಷ್ಟರಲ್ಲಿ ನಿಮ್ಮ ಕಾರ್ಟಿಸಾಲು ಮೆಟಬಲೈಸ್ ಆಗೋಯ್ತದು. ನಿಮ್ಮ ನೆಕ್ಸ್ಟ್ ಅಲೆ ಬರೋಷ್ಟರಲ್ಲಿ ನಿಮ್ಮ ಒಂದು ಏನಿರುತ್ತೆ 0ಗೆ ಬರೋಷ್ಟರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಅಲೆನ ನಮ್ಮ ಹೈಪೋಥಾಲಮಸ್ಸು ತಗೊಳ್ಳೋದಿಲ್ಲ. ಹಾಗಾಗಿ ಅದ್ಭುತವಾಗಿ ನಿಮಗೆ ಕೆಲಸ ಮಾಡೋದು ಅಂತಂದರೆ 100 to 0 ಕೌಂಟ್ ಡೌನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಕೌಂಟ್ ಡೌನ್ ಮಾಡು ಅಂದರೆ ಯಾಕೆ ಮಾಡಬೇಕು, ಅದರಿಂದ ಏನಾಗುತ್ತೆ ಅಂದರೆ ಅದ್ರ ಸೈನ್ಸ್ ಗೊತ್ತಿಲ್ಲ ಯಾರಿಗೂ. ಏನಕ್ಕೆ ನಾವು ಕೌಂಟ್ ಡೌನ್ ಮಾಡ್ತಾ ಬರಬೇಕು, ಕೌಂಟಲ್ಲಿ ಮಾಡಬೇಕಾದ್ರೆ ಏನಾಗುತ್ತೆ, ಗಮನ ಬೇರೆ ಕಡೆ ಹೋಯಿತು. ಆಮೇಲೆ ಕಾರ್ಟಿಸಾಲು ಆ ಒಂದ್ರ ಕಡೆಯಿಂದ ದೃಷ್ಟಿ ಬೇರೆ ಕಡೆ ಹೋಗಿರೋದ್ರಿಂದ ಹೈಪೋಥಾಲಮಸ್ಗೆ ಸಿಗ್ನಲ್ ನಾವು ಕೊಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ಕಾರ್ಟಿಸಾಲ್ನ ಅದು ನೆಕ್ಸ್ಟ್ ಲೆವೆಲ್ಗೆ ಸೆಕೆಂಡ್ ರೌಂಡ್ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಅಲ್ಲಿಗೆ ಅದು ಮುಗೀತು. ಇನ್ನೂ ಬಹಳ ಪ್ರಮುಖವಾಗಿ ನಾವು ಈ ಒಂದು ಕೋಪವನ್ನು ನಿಗ್ರಹ ಮಾಡೋದು ಅಂತಂದರೆ ನೋ ರಿಯಾಕ್ಷನ್. ನೀವು ಏನೇ ಮಾಡಿದ್ರೂ ಮೌನವಾಗಿರೋ ಅಂಥದ್ದು. ಒಂದು ಕೌಂಟಿಂಗೂ ಆಯಿತು, ಫಿಸ್ಟ್ ಹಿಡ್ಕೊಳ್ಳೋದು ಆಯಿತು, ಡೀಪ್ ಬ್ರೀದಿಂಗು ಆಯಿತು. ಇದ್ರ ಜೊತೆಗೆ ತಣ್ಣೀರಿನ ಸೇವನೆ, ತಣ್ಣೀರನ್ನ ಕುಡಿಯೋ ಅಂಥದ್ದು. ಅಥವಾ ಏನೋ ತುಂಬ ಗಲಾಟೆ ಆಗ್ತಾ ಇದೆ, ಹೋಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಬನ್ನಿ. ಇವೆಲ್ಲ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡೋ ಅಂಥ ಪ್ರಕ್ರಿಯೆಗಳು. ತಕ್ಷಣ ಮುಖ ತೊಳ್ಕೊಂಬನ್ನಿ, ಅರ್ಧ ನಿಮ್ಮ ಕೋಪ ಏನಿರುತ್ತೆ ಅದು ಕಾಮ್ ಡೌನ್ ಅಲ್ಲಿಗೆ ಆಗೋಗುತ್ತೆ. ನಂತರ ಮೌನವಾಗಿರಿ. ಏನೇ ಆಗಲಿ ಆಗ್ತಿರುತ್ತೆ, ಕೋಪ ಬರುತ್ತೆ, ನಮಗೂ ಬರುತ್ತೆ, ಏಕೆಂದರೆ ಪ್ರೊವೋಕ್ ಮಾಡಿರ್ತಾರಲ್ವ, ಆದ್ರೂ ಕಂಟ್ರೋಲ್ ಮಾಡ್ಕೊಳ್ಳಿ, ಮೌನವಾಗಿರಿ. ಇನ್ನೊಂದು, ನೀವು ಆ ಜಾಗದಿಂದನೇ ಹೊರಟೋಗಿ ಅಂತಾರೆ. ಅದಕ್ಕೆ ನೋಡಿ, ಮನೇಲಿ ಗಲಾಟೆ ಆದಾಗ ಸುಮ್ಮನೆ ಯಾರೋ ಆ ಜಾಗ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಹೋದಾಗೇನಾಗುತ್ತೆ ಅಂದರೆ ಅದು ಅಲ್ಲಿಗೆ ರಿಸಾಲ್ವ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೀವು ಹೇಳಿದ್ರಿ ನಿಮ್ಮ ಮಂತ್ರ, ಇವಾಗ ಏನು ರಿಯಾಕ್ಟ್ ಮಾಡದೇ ಇರೋ ಅಂಥದ್ದು, ಆ ಕ್ಷಣಕ್ಕೆ ನೋ ರಿಯಾಕ್ಷನ್, ಆ ಕ್ಷಣಕ್ಕೆ ಯಾವುದೇ ಡಿಸಿಷನ್ನು ತಗೊಳ್ಳದೇ ಇರೋ ಅಂಥದ್ದು. ಆಮೇಲೆ ಏನೇ ಡಿಸಿಷನ್ ತಗೋಬೇಕು ಅಂತಂದರೆ ನಾಳೆ ಮಾಡೋಣ ಅಂತ ಒಂದು 24 hours ಅದನ್ನು ಪೋಸ್ಟ್ಪೋನ್ ಮಾಡೋ ಅಂಥದ್ದು. 24 hours ನೀವು ಪೋಸ್ಟ್ಪೋನ್ ಮಾಡಿದ್ರೆ ನಿಮಗೆ ತುಂಬ ಕ್ಲಾರಿಟಿ ಇರುತ್ತೆ. ನಾನು ಏನು ಮಾಡಬೇಕು, ನಿನ್ನೆ ನಾನು ತೆಗೆದುಕೊಂಡ ನಿರ್ಧಾರ ಎಷ್ಟು ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ದಿನ ನೀವು ಕಾಯಲೇಬೇಕು. ಎಕ್ಸಾಕ್ಟ್ಲಿ, ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ತಣ್ಣೀರಿಂದ ಇದು ಹೇಳಿದ್ರಲ್ಲ, ಮುಖ ತೊಳ್ಕೊಳ್ಳೋದು, ನಾನು ಅದನ್ನು ತುಂಬ ಫಾಲೋ ಮಾಡ್ತೀನಿ. ಸಿಟ್ಟು ಬಂದಾಗಲ್ಲ, ನಾನು ಯೂಶ್ವಲಿ ಕೆಲವೊಂದು ಸಲ ಮೂಡ್ ಆಫ್ ಆಗುತ್ತೆ, ಕೆಲವೊಂದು ಸಲ ಫ್ರಸ್ಟ್ರೇಟ್ ಆಗಿರ್ತೀವಿ, ಕೆಲವೊಂದು ಸಲ ತುಂಬ ಕೆಲಸ ಮಾಡಿರ್ತೀವಿ, ಕೆಲವೊಂದು ಸಲ ತುಂಬ ನೆಗೆಟಿವ್ ಯೋಚನೆ ನನಗೂ ಬರ್ಬೋದು, ಇನ್ನೊಬ್ರಿಗೂ ಬರ್ಬೋದು. ನಾನು ಎಲ್ರಿಗೂ ಹೇಳ್ತಿರ್ತೀನಿ ಈ ಮಾತನ್ನು. ಕೆಲವೊಂದು ಸಲ ಬೆಳಗ್ಗೆ ಸ್ಟ್ರೆಸ್ ಎಲ್ಲ ಆಗುತ್ತೆ, ಕೆಲವೊಂದು ಏನೇನೋ ಫೋನ್ಗಳು ಮಾಡ್ತೀವಿ. ಸ್ನಾನ ಮಾಡಿದ್ಮೇಲೆ ಎಲ್ಲ 90% ಹೋಗ್ಬಿಟ್ಟಿರುತ್ತೆ. ಹೌದು, ನಾನು ನಮ್ಮ ಮನೇಲಿ ಅದು ಏನು ಗೊತ್ತಿಲ್ಲ, ಬೆಳಗ್ಗೆ ಸ್ನಾನ ಅಷ್ಟೇ ಮಾಡೋದಲ್ಲ, ಬೆಳಗ್ಗೆ ಸ್ನಾನ ಮಾಡಬೇಕು, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಕೈಕಾಲು ಮುಖ ತೊಳ್ಕೊಳ್ಬೇಕು, ಸಂಜೆ ಟೀ ಕುಡಿಯೋಕ್ಕಿಂತ ಮುಂಚೆ ಮತ್ತೆ ಕೈಕಾಲು ಮುಖ ತೊಳ್ಕೊಬೇಕು, ರಾತ್ರಿ ಊಟಕ್ಕಿಂತ ಮುಂಚೆ ಕೈ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಬೇಕು. ಅಂದರೆ ಅದೆಲ್ಲವೂ ಕೂಡ
ಆಮೇಲೆ ನೀರಿಗಿರುವಂಥ ಅದ್ಭುತ ಶಕ್ತಿ ಅದು ಕೈ ಕಾಲು ಮುಖದ ಮೇಲೆ ಅಂದರೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದು. ಅಟ್ ಲೀಸ್ಟ್ ಇಷ್ಟು ಬಿದ್ದರೂ ಕೂಡ ಇಟ್ ವಿಲ್ ಚೇಂಜ್ ಯುವರ್ ಮೂಡ್. ಈಗ ನೋಡಿ, ನಾವು ಸುಮಾರು ಮೂವಿಗಳಲ್ಲಿ ನೋಡಿದಾಗ ಕೋಪ ಬಂದಾಗ ಬಾವಿ ಕಟ್ಟೆ ಇರುತ್ತೆ, ಅಲ್ಲೇ ಒಂದು ಕೊಡ ಇರುತ್ತೆ, ಹೋಗಿ ನೀರನ್ನ ತಲೆ ಮೇಲೆ ತಲೆಯಿಂದ ಹಾಕೊಂಡಿದ ತಕ್ಷಣ ಫುಲ್ ಶಾಂತ ಆಗೋಗ್ತಾರೆ ಅಲ್ವಾ. ಅಂದರೆ ಒಂದು ನಮ್ಮ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮ್ಮನ್ನು ಕಾಮ್ ಡೌನ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ನಮ್ಮನ್ನು ಕಾಮ್ ಡೌನ್ ಮಾಡುತ್ತೆ. ರಕ್ತದೊತ್ತಡ ಕಮ್ಮಿ ಆಗುತ್ತೆ, ಹೃದಯ ಬಡಿತ ಕಮ್ಮಿ ಆಗುತ್ತೆ, ಆಮೇಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ, ಮಸಲ್ ಟೆನ್ಷನ್, ಸ್ನಾಯುಗಳು ಹಿಡ್ತಾ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಕೋಪ ಬಂದರೆ ಒಂದು ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ, ಅಥವಾ ಡೀಪ್ ಬ್ರೀದ್ ಅಲ್ಲೇ ಮಾಡೋಕ್ಕೆ ಶುರು ಮಾಡಿ. ನೀರು ತಕ್ಷಣ ನನಗೆ ಎದ್ದೋಗಿ ಮುಖ ತೊಳೆಯೋಕ್ಕಾಗಲ್ಲ ಅಂದಾಗ ಇನಲೇಷನ್ ಎಕ್ಸಲೇಷನ್, ಅವ್ರು ಏನಾದ್ರು ಕಿರ್ಚಾಡ್ತಿರಲಿ ಡೀಪ್ ಬ್ರೀದ್ ಮಾಡಿ. ಇಲ್ಲಾಂದರೆ ಮನಸ್ಸಿನಲ್ಲಿ ನಿಮ್ಮ ಪಾಡಿಗೆ ನೀವು ಕೌಂಟ್ ಡೌನ್ ಮಾಡ್ಕೊಳ್ಳಿ, ಅವ್ರು ಏನಾದರೂ ಕಿರ್ಚಾಡ್ಕೊಳ್ಳಿ, ಕೌಂಟ್ ಡೌನ್ ಮಾಡಿ. ಅದ್ಭುತವಾಗಿ ನೀವು ಅದನ್ನು ಮಾಡಿ ನೋಡಿ, ವರ್ಕೌಟ್ ಆಗಲೇಬೇಕಿದು, ಹಾಗೇ ಆಗುತ್ತದೆ. ಎಸ್, ಅಷ್ಟು ವರ್ಕೌಟ್ ಆದರೆ ನಮ್ಮ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಈಡಾಗಲ್ಲ, ನಾವು ತುತ್ತಾಗಲ್ಲ. ನಾವು ನಮ್ಮ ಲೈಫಿನ ಮೇಲೆ ಕಂಟ್ರೋಲ್ ಪಡ್ಕೊಳ್ಬೇಕು ಅಂದರೆ ನಮ್ಮ ಸಿಟ್ಟಿನ ಮೇಲೆ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ನಿಯಂತ್ರಣ ಇರಬೇಕಾಗತ್ತೆ. ಆ ನಿಯಂತ್ರಣ ಹೇರುವ ಸೂತ್ರಗಳನ್ನ ಡಾಕ್ಟರ್ ಮಾಲಿನಿ ಅವರು ತುಂಬ ಚೆನ್ನಾಗಿ ಹೇಳಿದರು. ಯಾಕೆಂದರೆ ಭಾಳಷ್ಟು ಸಮಸ್ಯೆಗಳನ್ನ ನಾವು ಮಾಡ್ಕೊಳ್ಳೋದು ನಮ್ಮ ಸಿಟ್ಟಿಂದಾನೆ. ನಾವು ಸಿಟ್ಟು ಮಾಡ್ಕೋತೀವಿ, ಇನ್ನೊಬ್ಬರು ಸಿಟ್ಟು ಮಾಡ್ಕೋತಾರೆ, ಹಾಗೆ ಅದು ಮುಂದುವರಿತಾ ಹೋಗುತ್ತೆ. ಯಾರೋ ಒಬ್ಬರು ಸ್ಟಾಪ್ ಮಾಡಬೇಕಂದ್ರೆ ಈ ತತ್ವಗಳು, ಈ ಟೆಕ್ನಿಕ್ ಗೊತ್ತಿದ್ದರೆ ಭಾಳ ಒಳ್ಳೆಯದು. ಕೆಲವೊಂದು ಮನೆಗಳಲ್ಲಿ ನೋಡಿ, ಕೋಪದಲ್ಲಿ ಜಗಳ ಆಡಬೇಕಾದ್ರೆ ವಸ್ತುಗಳನ್ನು ಒಡೆದಾಕ್ತಾರೆ, ಅಲೆಗಳು ಜಾಸ್ತಿ ಆಗ್ತಾ ಹೋಗುತ್ತದೆ. ಜಾಸ್ತಿಯಾಗಿ ಕಾರ್ಟಿಸಾಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ವಸ್ತುಗಳನ್ನ ಹೊಡೆಯೋಂಥದ್ದು, ಅಥವಾ ಮಕ್ಕಳು ಹೊಡೆಯೋಂಥದ್ದು, ಹೆಂಡತಿಗೆ ಹೊಡೆಯೋಂಥದ್ದು, ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಅಲೆಗಳು ಕಮ್ಮಿ ಆಗಲ್ಲ, ಅದು ಇನ್ನೂ ಜಾಸ್ತಿ ಬೌನ್ಸ್ ಆಗ್ತಾನೇ ಬರುತ್ತದೆ. ಓಕೆ 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 ಇಲ್ಲ, ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಕೈಯಲ್ಲಿ ಏನೋ ಇರುತ್ತೆ ಅದನ್ನು ಬಿಸಾಕ್ಬಿಡೋದು, ಈ ಥರದ್ದು ಮಾಡೋದು, ಈ ಥರದ್ದೆಲ್ಲ ನೀವು ಹೇಳಿದ ಹಾಗೆ. ಬಟ್ ಅದರಿಂದ ಅನಾಹುತಗಳು ಜಾಸ್ತಿ. ಇದು ನೋಡಿ, ಅಂದರೆ ಒಂದು ಆಯಾಮ ಇದು, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ಇದೆಲ್ಲವನ್ನು ಕೂಡ ಮಾತಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ಯಾಕೆ ಕೋಪ ಬರುತ್ತೆ ನನಗೆ ಅನ್ನೋದನ್ನು ಅಡ್ರೆಸ್ ಮಾಡೋದಿಲ್ಲ. ಯಾಕೆಂದರೆ ತಾತ್ಕಾಲಿಕವಾಗಿ ಶಮನ ಮಾಡೋದು ಓಕೆ, ಈ ವ್ಯಕ್ತಿ ಈ ಥರ ಅಂದರೂ ನಾನು ಶಮನ ಮಾಡಿಕೊಂಡೆ ಅಂತೇಳಿ. ಬಟ್ ಆ ವ್ಯಕ್ತಿ ಆ ಥರ ಅಂದರೆ, ಅಥವಾ ನನಗೆ ಯಾಕೆ ಸಿಟ್ಟು ಬರುತ್ತೆ ಮತ್ತು ಆ ವ್ಯಕ್ತಿ ಯಾಕೆ ಆ ಥರ ಅಂತಾರೆ, ಇದನ್ನು ಅಡ್ರೆಸ್ ಮಾಡೋದು ಕೂಡ ಬಹಳ ಮುಖ್ಯ ಅದು. ಈಗ ಸಾಮಾನ್ಯ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇತ್ತೀಚೆಗೆ ನಮ್ಮ ಮನೆಯವರು ಇದ್ದಾಗ, ಏಕೆಂದರೆ ಅವರು ಬರೋದೇ ಬಹಳ ಕಡಿಮೆ ಕೆಲಸದ ಒತ್ತಡದಲ್ಲಿ, ಕೋಪ ಮಾಡ್ಕೊತಾ ಇದ್ರು. ಆಮೇಲೆ ಗೊತ್ತಾಯ್ತು ಏನಕ್ಕೆ ಅಂದರೆ, ನಾನಿದ್ದಾಗ ಫೋನ್ ರಿಸೀವ್ ಮಾಡಬೇಡ, ಯಾವುದು ನಾನಿದ್ದಾಗ ನೀನು ಬರೀ ಫೋನು ಬರ್ತಾ ಇರುತ್ತೆ, ಫೋನ್ ರಿಸೀವ್ ಮಾಡ್ತೀಯಾ, ಇರಿಟೇಟ್ ಆಗುತ್ತೆ. ಕಾರಣ ಗೊತ್ತಾಗೋಯ್ತು ಏನಕ್ಕೆ ಇರಿಟೇಟ್ ಆಯಿತು. ಇವಾಗ ಯಾವುದೇ ಫೋನ್ ಬಂದ್ರೂ ಅದನ್ನು ಕಟ್ ಮಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ ಅಂತೀನಿ. ಅಂದರೆ ನೀವು ಹೇಳಿದ ಹಾಗೆ ಕೋಪದ ಒಂದು ಕಾರಣಗಳನ್ನು ನಾವು ಹುಡ್ಕೊಂಡು ಆದಷ್ಟು ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡಬಹುದು. ಎಸ್ ಎಸ್, ಭಾಳ ಚೆನ್ನಾಗಿದೆ ಇದು. ನಮ್ಮ ಮನೇಲಿ ಹಂಗಾಗ್ತೀವಿ. ಅಂದರೆ ನಾನು ಮಾತಾಡ್ತಿರ್ತೀನಿ, ಅವರು ಫೋನಲ್ಲೇ ಹಿಂಗೆ ನೋಡ್ಕೊಂಡು ಹಿಂಗಿದ್ರೆ, ಅಥವಾ ನನಗೆ ಟೈಮ್ ತುಂಬ ಕಡಿಮೆ ಅಲ್ವಾ, ಅರ್ಧ ಗಂಟೆಲಿ ಹೋಗ್ತೀನಿ ಅಂತ ನಾನು ಏನೋ ಹೇಳಬೇಕಾಗಿರುತ್ತೆ. ಆ ಟೈಮಲ್ಲಿ ನಂಗೆ ಅಟೆನ್ಷನ್ ಸಿಗಲಿಲ್ಲ ಅಂದರೆ ಕೋಪ ಬಂದುಬಿಡುತ್ತೆ. ಸೊ ಮನೆ ಕಥೆ ಇದೆಯಲ್ಲ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ರೆಸೊಲ್ಯೂಷನ್ ಹುಡ್ಕೊಳ್ಳೋದು ಭಾಳ ಮುಖ್ಯ. ಮತ್ತು ಆ ಟೈಮಿಗೆ ಆ ಥರ ನಮಗೆ ನಿಯಂತ್ರಣ ಮೀರಿದ ಕೋಪ ಬರ್ತಾ ಇದೆ ಅಂದರೆ ಈ ಥರ ಸೂತ್ರಗಳನ್ನ ಪಾಲಿಸೋದು ಎಲ್ಲಕ್ಕಿಂತ ಮುಖ್ಯ. ಸೊ ಇದನ್ನು ಹೇಳಿದಂತೆ ಡಾಕ್ಟರ್ ಮಾಲಿನಿ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಆಬ್ವಿಯಸ್ಲಿ, ಯಾಕೆಂದರೆ ತುಂಬ ಜನ ಈ ಸಮಸ್ಯೆನ ಬಳಲ್ದಿರ್ತಾರೆ. ಮತ್ತು ಅಂಥವ್ರಿಗೆ, ಅಂದರೆ ಕಾರಾಗೃಹದ ಬಗ್ಗೆ ಮಾತಾಡಿದ್ರು, ಜೈಲು ತುಂಬ ಜನ ಇದೇ ಕಾರಣಕ್ಕೋಸ್ಕರ, ಇದೇ ಒಂದೇ ಒಂದು ಸೆಕೆಂಡು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟಿರೋದಕ್ಕೆ ಇಡೀ ಜೀವನ ಅವರು ಅನುಭವಿಸ್ತಾ ಇರ್ತಾರೆ. ಸೊ ಆ ಥರದ ಕೆಲವೊಂದು ಟೆಂಡೆನ್ಸಿ ಕೆಲವೊಬ್ಬರ ಹತ್ರ ಇರುತ್ತೆ. ಸೊ ಅಂಥ ವ್ಯಕ್ತಿಗಳು ನಿಮ್ಮ ಗ್ರೂಪಲ್ಲೂ ಕೆಲವೊಬ್ರು ಇರ್ತಾರೆ. ಓಕೆ, ಸೊ ಒಟ್ಟಿನಲ್ಲಿ ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.